ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿಗನ ಕೈತುತ್ತು ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದರೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನನಗೆ ರಾಗಿ ಮುದ್ದೆ ಮತ್ತು ಸುಟ್ಕೊಜ್ಜು ಅಂತ ಚಟ್ನಿ ಮಾಡಿಕೊಡ್ತಿದ್ರು. ತುಂಬ ಸಕ್ಕತ್ತಾಗಿರೋದು, ಖಾರ ತುಂಬ ಟೇಸ್ಟಿಯಾಗಿರೋದು. ಅದು ಇವತ್ತು ನೆನಪು ಬಂದಿದೆ, ಹೆಂಗೆ ಮಾಡೋದು ಏನು ಅಂತ. ಹೆಂಗೆ ಮಾಡೋದಂದರೆ ರಾಗಿ ಮುದ್ದೆ ಮಾಡೋದು. ಮತ್ತು ಸುಟ್ಕೊಜ್ಜು ಅಂತಂದರೆ ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಸುಡೋದಷ್ಟೇ, ಏನು ಬೇಯಿಸ್ಬಾರ್ದು. ಸುಟ್ಬಿಟ್ಟು ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಮುದ್ದೆ ಐತೆ ಹಾಕೊಂಡು ತಿಂದ್ಬಿಟ್ರೆ ಮಾತ್ರ ಎಷ್ಟು ಸಕ್ಕತ್ತಾಗಿರೋದು ಗೊತ್ತಾ. ತುಂಬ ಟೇಸ್ಟ್ ಸಕ್ಕತ್ತಾಗಿರೋದು ಮಾತ್ರ. ಇವತ್ತು ಮಾಡೋಣ. ಇವತ್ತು ಅದು ಸುಟ್ಕೊಜ್ಜು ಮಾಡ್ಕೊಡ್ತೀನಿ, ತಿಂದರೆ ಗೊತ್ತಾಗುತ್ತೆ. ಮಜ್ಜಿ ಮಾಡ್ಕೊಡೋದು. ಇಲ್ಲೇ ಹಾಕ್ರ ಸಾಕ ಸೌದೆ ಇದು ಸಾಕು ಜಾಸ್ತಿ ತೋಡು ಸೌದೆ ತಂದೇನೆ. ಸರಿ ಹಾಕ್ರಿ. ಮತ್ತೆ ದೊಡ್ಡದಾಗಿ ಹೇಳಿದೆ ನಾನು ಮಾಡ್ಕೊಡ್ತೀನಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮುಳುಗಾಯಿ, ಸ್ವಲ್ಪ ಒಲೆ ದೊಡ್ಡದಾಗ ಹಚ್ಚಕೇನ್ರಲ್ಲ ಮಗ. ಆ ಕಡೆ ಸೈಡಿ ಬಿತ್ಕೊಣ. ಇದೇನಕ್ಕೆ ಹಾಕು? ಮೆಣಸಿಗೆ ಹಾಕ್ದಾ? ಎಲ್ಲ ಉರಿ ಕಮ್ಮಿ ಕೊಡ್ರ, ಸೀದಿಸ್ಬಿಟ್ಟಿರ. ಮೆಣಸಿಗೆ ಹಾಕಿಲ್ಲ ಕಣ, ಹಾಕ್ತೀನಿ. ಹಂಗೆ ಹಾಕ್ಬಿಟ್ರೆ ಮುಗೀತಾ? ಅಷ್ಟೇ, ಅದೇ ಗೊಜ್ಜಾಗಿ ಬರುತ್ತೆ ಮೇಲೆ. ಅದೇ ಗೊಜ್ಜಾಗಿ ಬರುತ್ತಾ? ತಿರ್ಸಾಕ್ಬೇಕು, ಕಡಿತ ತಿರ್ಸ. ಸೂಪರ್ ಆಗ್ತೈತೆ. ಇಷ್ಟು ಬೇಗ? ಇಷ್ಟೇ ಕೆಲಸ. ಬೇಗ ಅಡುಗೆ ಊಟ ಮಾಡ್ಬೋದಲ್ಲ ಇದು? ಮಗ ಬೆಂದಿದ್ದೆಲ್ಲ ತಗೊಳ್ರಿ. ಮೆಣಸಿಗೆಲ್ಲ ಕೆಳ ಬಿದ್ದಿದ್ದಾವೆ. ಮುಳುಗಾಯಿ ಮಾತ್ರ ಎಲ್ಲ ಕಡೆ ಸುಡ್ರಿ, ಸಿಪ್ಪೆ ಸುಲಿಬೇಕು. ಯಾಕೆ ಸಿಪ್ಪೆ ಸುಲಿಬೇಕು? ಅದು ಕೈ ಜಾಸ್ತಿ. ಒಳ್ಳೆ ಡೌಟ್ ರಾಜ ಆಗಿದೆ ಮರ್ಯ. ನಮಗೆ ಗೊತ್ತಾಗಬೇಕಲ್ಲ, ನೀವಿಲ್ಲ ಅಂದರೆ ನಾವು ಮಾಡ್ಕೊಂಡು ತಿನ್ನೋದು ಹೆಂಗೆ? ನಾವು ಮಾಡೋ ರೆಸಿಪಿಯಲ್ಲಿ ಯಾರು ಮಾಡ್ಕೊಂಡು ತಿನ್ನಲ್ಲ, ಅದಕ್ಕೆ ನಾವು ಕೇಳ್ಕೊಂಡ್ರೆ ಇವಾಗಿಲ್ಲ ಅಂದರೆ ಮುಂದಕ್ಕೆ ಮಾಡ್ಕೊಂಡು ತಿನ್ಬೋದಾ? ಹೇಳ್ಕೊಡ್ತೀನಿ. ಟೊಮೆಟೊ ಬೆಂದಿದೆ, ಇಷ್ಟೇ ಇದು ಅಷ್ಟೇ. ಅದನ್ನೇ ಏನು ಮಾಡ್ಬೇಕು? ಅದನ್ನು ಜಜ್ಜಬೇಕಾ? ಜಜ್ಜಬೇಕಾ? ಹೇಳ್ಕೊಡ್ತೀನಿ ತಡಿ ಅಮ್ಮ. ನಿಮ್ಗೆ ಬೇಗ ಹೇಳ್ಕೊಡ್ಬೇಕು, ನಮಗೆ ಟೈಮ್ ಆಗುತ್ತೆ, ಕೆಲಸ ಇಲ್ಲ. ನೋಡಿ ಇದು ಆಗಿದೆ. ಅದು ಬೆಂದಿದೆಯಾ? ಇಲ್ಲ, ಇನ್ನೂ ಸ್ವಲ್ಪ ಬೇಯಬೇಕೇನಪ್ಪ. ಅದು ಹಸಿ ಇರೋ ಥರ ಇದೆ. ಹಸಿ ಇದ್ರೆ ಈ ಥರ ಸುಟ್ಕೊಂತೀನಿ ಒಂದು 2 ನಿಮಿಷ. ಈ ಮುಳುಗಾಯಿ ಏನು ಮಾಡೋದು? ಅದು ಅಷ್ಟೇ. ಮತ್ತೆ ಬೇಕು ಅಲ್ಲಿ ನೋಡ್ರಿ, ಒಂದೇ ಕಡೆ ಬೇಯ್ತೈತದು. ಇವ್ ಜ್ಞಾನಕ್ಕೆ ಕರ್ಕೊಂಬಂದೆ, ಬರೀ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ. ಸ್ಕೂಲಲ್ಲಿ ಎಷ್ಟು ಕ್ವಶನ್ ಕೇಳಿಲ್ಲಪ್ಪ. ನಾವು ಅದಕ್ಕೆ ಸ್ಕೂಲಿಗೆ ಹೋಗಿಲ್ಲ, ಅದಕ್ಕೆ ಫೇಲ್ ಆಗಿರೋದು. ನಮ್ಮನೆ ಅದಕ್ಕೆ ದನ ಮೇಸ ಕಳಿಸಿದ್ರು. ಎಮ್ಮೆ ಒಂದು 2 ಇಟ್ಕೊಳ್ಳೋದಲ್ಲ. ಎಲ್ಲ ಸುಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಿಪ್ಪೆ ಸುಲ್ಕೊಂತೀವಿ. ಈ ಸಿಪ್ಪೆ ಬಿಸಿಯಲ್ಲಿದ್ದರೆ ಮಾತ್ರ ಬರೋದು ಸುಲಿಯೋಕ್ಕೆ. ನೀವು ಆರೋದ್ಮೇಲೆ ಸುಲಿದ್ರೆ ಬರಲ್ಲ. ಮಗ ಛತ್ರಿ ಥರ ಐತಲ್ಲ, ಅದು ಹಾಕ್ಬೇಕೇನ? ಇದು ಸೈಡಿಗೆ ಇಟ್ಟಿರ್ತೀನಿ, ಆಮೇಲೆ ಮತ್ತೆ ಬೈತೀರ ನೀವು ಬಂದು. ಮುದ್ದೆಗೆ ನೀರು ಇಡೋದ ನಾನು? ನೋಡಿ ಹೆಂಗೆ ಬಂದಿದೆ. ಹಾಂ, ನೀನು ಇಡು. ನೀನು ಮತ್ತೇನು ಮಾಡ್ತೀನಿ ನೀನು? ಹೌದಾ, ಇದನ್ನೇ ಯಂತ್ರ ನೋಡ್ಕೊಂಡಿಡ್ದೆ. ಮಜ್ಜಿ ಹೇಳ್ಕೊಟ್ಟಿದ್ದು ನಿಮ್ಮ ಅಜ್ಜಿನ. ಈಗ ಇದನ್ನು ರುಬ್ಕೊಂಡ್ರೆ ಸುಟ್ಕೊಂಡ್ರೆ ರೆಡಿ.
ಹಾಕ ಎಲ್ಲ ಸ್ವಲ್ಪ ಹಾಕಿ ಎಲ್ಲ ಈರುಳ್ಳಿ ಒಂದು ಉಪ್ಪು ರುಬ್ಬಾದ್ಮೇಲೆ ಹಾಕಂತೀವಿ. ರುಬ್ತಾ ಇರ್ಬೇಕಂದ್ರೆ ಘಮ ಘಮ ಸ್ಮೆಲ್ ಬರ್ತಿದೆ, ಬಾಯಲ್ಲಿ ನೀರು ಬರ್ತಿದೆ. ಉಪ್ಪಾಗನಾ? ಅಷ್ಟು ಬೇಡ, ಸ್ವಲ್ಪ ಹಾಕು. ರುಬ್ಬ ನೀನು ತಡಿ, ಸೈಡಿಗೆ ಹಾಕ. ನಾನು ಈಗ ಒಳಗ್ತಾಳ. ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಲ್ರಿ. ನಮ್ಮಲ್ಲೆಲ್ಲ ಉಪ್ಪು ಜಾಸ್ತಿ ತಿಂತೀವಿ ನಾವು. ಒಳಗ್ತಾಳ. ನಾವು ಮಾಡಿದ್ರೆ ಹಂಗೆ ಮಗ ಇರೋದು. ಕ್ಲೀನಾಗಿ ಬೆಳ್ದಾಕ. ನಾಲ್ಗೆಲ್ಲಿ ನೀರು ಬರ್ತಿದೆ ಮಗ. ಚಟ್ನಿ ಹಿಂಗೆ ವಾಸನೆಗೆ ಹಿಂಗೆ ಮುದ್ದೆ ಹೊಡೆಯೋಣ ಅನ್ಸುತ್ತೆ ಈಗಲೇ. ಬೋಟಿ ಕರಿದಂಗೆ ತಿನ್ನೋಕ್ಕಲ್ಲ ಮಗ. ನಿಂಚ್ಕೊಳಕ್ಕೆ ಏನಾರು ಒಂದು ಇರಲೇಬೇಕು. ಮುದ್ದೆ ಹೆಂಗೆ ಮಾಡೋದು? ನಾವು ಮಾಡೋ ಗೊಜ್ಜು ಮೇಲೆ ಇರೋದಮ್ಮ. ಮುದ್ದೆ ಬಂದಿದೆ, ಚೆನ್ನಾಗಿ ಎಳ್ಕಂಡೆ ಉಂಡೆ ಕಟ್ಟಿ. ಉಂಡೆ ನೀನೇ ಕಟ್ಟಬೇಕು, ಬಿಸಿ ಐತೆ. ಕಟ್ಟಿ ನೋಡಿ ಇವಾಗ ಹಿಂಗೆ. ಪ್ಲೇಟ್ ತೊಳ್ಕೊಂಬರ್ತೀನಿ, ಇದರಲ್ಲೇ ಕಟ್ಟು. ಒಂದು ಚೌಟ್ ಕೊಡ್ರಿ ಇಲ್ಲಿ. ಚೌಟ್ ತರ್ತೀನಿ ತಡಿ. ಒಂದು ಗೊಜ್ಜು ರೆಡಿ. ವೆರಿ ಗುಡ್. ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ. ಯಾಕೆ ಸಣ್ಣ ಬರ್ತೈತೆ? ದಪ್ಪ ದೊಡ್ಡ ವಿಷಯ. ಈಗ ನೀರು ತೆಗಿ ನೀರು ಕೊಡ್ಬೇಕು ನನಗೆ. ಹಿಡ್ಕ ದಪ್ಪ ಅಂದಲ್ಲ. ಸಾಕು ಸುಮ್ಮನೆ ಚಮಚ ಅಲ್ಲ ಸಾಂಬಾರ. ನೀನು ಒಟ್ಟು ಹೆಂಗೆ ಬರೋದು ನೋಡಿ. ಈಗ ಬಾಜಕ್ ಹಿಂದೆ ತಳ್ಳು. ಎಣ್ಣೆ ಬಿಟ್ಟಿನೆಲ್ಲ ತಳ್ಳು. ಬೋಟಿ ಲೆಕ್ಕ ಇದೆ. ಕೈ ಹೋಯ್ತು ಬೋಟಿ ಹತ್ರ. ಎಣ್ಣೆ ಹಾಕ್ಬಿಡಲಿ. ಕೇಳಿದ್ರೆ ಚೌಡ್ ಸೇರಿಲ್ಲ ಅಂತ. ತುಂಬ ತುಂಬಬೇಕು. ಪ್ಲೇಟ್ ಬಿಟ್ಟು ಎಲ್ಲ ಕಡೆ ಹಾಕ್ತಿದ್ಯಾ? ಗೊಜ್ಜಿಗೂ ಮುದ್ದೆಗೆ ಹಾಕೊಂಡೆ. ಮುದ್ದೆ ಹಿಂಗೆ ಗುಜ್ಜಲ್ಲಿ ಉಲ್ಡಿಸಿ ಹಿಂಗಿದ್ರೆ ಸಾಕು. ಒಳ್ಳೆ ಟೇಸ್ಟ್ ಇದೆ. ಹಿಂಗೆ 2 ಬೋಟಿ ತಂದು ಕಚ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇದೆ. ಅಜ್ಜಿ ಹೇಳ್ಕೊಟ್ಟಿದ್ದು ಮಾಡಿದ್ದಕ್ಕೂ ಅಂತ. ಬೋಟಿನ ಗೊಜ್ಜಿ ನೆನ್ಸ್ಕೊಂಡು ತಿನ್ಬೇಕು. ಹಿಂಗೆ ಮುರ್ಕೊಂಡು ಸುಟ್ಟು ಗೊಜ್ಜಲ್ಲಿ ಹಿಂಗೆ ತಿರ್ಸಿ ತಗೊಂಡು ನಿಮಗೆ ಒಂದು ಬೋಟಿ ಕಚ್ಕೊಂಡ ಅವನೇನು ಮಾಡ್ತಿದ್ದಾನಂತ ತೋರಿಸು ಸ್ವಲ್ಪ ನೋಡೋರಿ ಸ್ವಲ್ಪ. ಪಾಪ ಏನೇನು ಮಾಡ್ತಿದ್ದೆ ಹೇಳು? ಬೋಟಿನ ಪುಡಿ ಮಾಡ್ಕೊಂಡು ಚಟ್ನಿ ನೆನ್ಸ್ಕೊಂಡೆ. ಹಾಂ, ಹೆಸರು ಹೇಳ್ಬಿಡ್ತೀನಿ.
ಬೋಟಿ ಗೊಜ್ಜ. ಈ ವಿಡಿಯೋ ಇಷ್ಟ ಆದಲ್ಲಿ ಕನ್ನಡಿಗನ ಕೈ ತುತ್ತು ಯೂಟ್ಯೂಬ್ ಚಾನಲ್ಗೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಕೊಟ್ರಿ.